ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಇವತ್ತು ಜನವರಿ 9. ಲೆಕ್ಕಾಚಾರದ ಪ್ರಕಾರ ಪವರ್ ಶೇರಿಂಗ್ ಫೈಟ್ ಇವತ್ತೇ ಅಂತ್ಯ ಕಾಣುತ್ತೆ ಅಂತ ಹೇಳಿ ಭಾವಿಸಲಾಗಿತ್ತು. ಆದ್ರೆ ಅದ್ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಕೇರಳ ಎಲೆಕ್ಷನ್ ಬಳಿಕವೇ ಪವರ್ ಶೇರ್ ಅನ್ನುವಂತಹ ಮಾತು ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಕೇರಳ ಎಲೆಕ್ಷನ್ಗೂ ಕರ್ನಾಟಕ ಪಟ್ಟದಾಟಕ್ಕೂ ಅದೇನ್ ಸಂಬಂಧ ಅನ್ನೋದನ್ನ ನೋಡೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತು ಪಟ್ಟದಾಟಕ್ಕೆ ಇತಿಶ್ರೀ ಹಾಡುವ ದಿನವಾಗಿತ್ತು. ಇನ್ಮೇಲಿಂದ ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಎಂದು ಕಾಂಗ್ರೆಸ್ ಹೈಕಮಾಂಡ್ ಘೋಷಿಸುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾತುರದಿಂದ ಕಾದಿದ್ರು. ಆದ್ರೆ ಪವರ್ ಶೇರ್ ಫೈಟ್ ಸೈಲೆಂಟ್ ಆಗಿ ಸೈಡ್ ಲೈನ್ ಆಗಿದೆ. ಇದಕ್ಕೆಲ್ಲ ಕಾರಣ ಪಂಚರಾಜ್ಯಗಳ ಎಲೆಕ್ಷನ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಅದರಲ್ಲೂ ಕೇರಳ ಎಲೆಕ್ಷನ್ ಬಳಿಕವೇ ಪವರ್ ಶೇರಿಂಗ್ ನಡೆಯುತ್ತೆ ಅನ್ನುವಂತ ಸುಳಿವು ಇದೀಗ ಸಿಕ್ಕಿದೆ. ಕೇರಳ ಎಲೆಕ್ಷನ್ಗೂ ಕರ್ನಾಟಕಕ್ಕೂ ಏನು ಲಿಂಕ್ ಅಂತೀರಾ? ಅಲ್ಲೇ ಇರೋದು ನೋಡಿ. ಕಳೆದ ತಿಂಗಳಾಂತ್ಯದಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಕೋಗಿಲು ಒತ್ತುವರಿ ತೆರವು ಕಾರ್ಯಾಚರಣೆ ಬಗ್ಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ವಿವಾದ ಸೃಷ್ಟಿಸಿತ್ತು. ಕೇರಳದಲ್ಲಿ ಚುನಾವಣಾ ಸಮೀಪಿಸ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ವು. ಕೋಗಿಲು ವಿಚಾರದಲ್ಲಿ ಕೇರಳ ಎಳೆದಂತಹ ರಾಜಕೀಯ ದಾಳಕ್ಕೆ ಕಾಂಗ್ರೆಸ್ ಸಿಲುಕಿದೆ. ಈಗ ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲುವಂತಹ ಅನಿವಾರ್ಯ ಪಕ್ಷಕ್ಕೆ ಮಾತ್ರವಲ್ಲದೆ ಕರ್ನಾಟಕಕ್ಕೂ ಇದೆ. ಕೇರಳದಲ್ಲಿ ಎಲ್ಡಿಎಫ್ ಮತ್ತು ಯುಡಿಎಫ್ ಫೈಟ್ ಜೊತೆಗೆ ನಾಯರ್ ಸಮುದಾಯ ಕಾಂಗ್ರೆಸ್ ಜೊತೆಗಿದೆ. ಇದರೊಂದಿಗೆ ಅಹಿಂದ ಮತ ಬ್ಯಾಂಕ್ ಭದ್ರಗೊಂಡ್ರೆ ಕೇರಳದಲ್ಲಿ ಹಸ್ತ ಮೇಲಾಗುವಂತ ಸಾಧ್ಯತೆ ಇದ್ದು ಪಟ್ಟ ಹಿಡಿಯುವ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಮಾಡಿದೆ. ಸದ್ಯ ಇಡೀ ದೇಶದಲ್ಲಿ ಒಬಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂತಹ ಮಾತುಗಳಿವೆ. ಕೇರಳದಲ್ಲಿ ಜಾತಿ ಸಮೀಕ್ಷೆಗೆ ಮುಂದಾಗಿರುವಂತಹ ಕಾಂಗ್ರೆಸ್ ಪದೇ ಪದೇ ಸಿದ್ದರಾಮಯ್ಯ ಅವರನ್ನ ಕೇರಳಕ್ಕೆ ಕಳಿಸಿ ಅಲ್ಲಿನ ಅಹಿಂದ ಮತ ಬ್ಯಾಂಕ್ ಭದ್ರಪಡಿಸಲು ಸಜ್ಜಾಗಿದೆ. ಈ ಮೂಲಕ ಕೇರಳದಲ್ಲಿ ಹಿಂದುಳಿದ ವರ್ಗಗಳನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿದೆ. ಈ ಬಗ್ಗೆ ಹೈಕಮಾಂಡ್ ಜೊತೆಗೆ ಕೆಸಿ ವೇಣುಗೋಪಾಲ್ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಸೇರಿಸಿ ಪಂಚರಾಜ್ಯಗಳ ಚುನಾವಣೆಗೂ ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸಿದೆ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆದರೆ ಸಮಸ್ಯೆ ಆಗಬಹುದು ಅನ್ನುವಂತಹ ಆಲೋಚನೆ ಹೈಕಮಾಂಡ್ ವಲಯದಲ್ಲಿದೆ. ಹಾಗಾಗಿ ಕೇರಳ ಎಲೆಕ್ಷನ್ ಬಳಿಕ ಪವರ್ ಶೇರಿಂಗ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಹೈಕಮಾಂಡ್ ಸುಮ್ಮನಾಗಿದೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಪರಿಸ್ಥಿತಿ ಬಿಸಿ ತುಪ್ಪವಾಗಿದೆ. ಒಟ್ಟಲ್ಲಿ ಅದೃಷ್ಟದಾಟದಲ್ಲಿ ಸದಾ ಗೆಲ್ಲುವಂತಹ ಸಿದ್ದರಾಮಯ್ಯಗೆ ಮತ್ತೊಂದು ಕೈ ಹಿಡಿದಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.